ಕೇವಲ ಶಿವಮೊಗ್ಗ ಮಾತ್ರವಲ್ಲ, ಬಳ್ಳಾರಿಯಲ್ಲೂ ಕೂಡ ಬಿಜೆಪಿಯಲ್ಲಿ ಬಂಡಾಯದ ಬಿರುಗಾಳಿ ಎದ್ದಿದೆ. ಶ್ರೀರಾಮುಲು ಅವರಿಗೆ ಲೋಕಸಭಾ ಅಖಾಡದ ಟಿಕೆಟ್ ಬಿಜೆಪಿಯಿಂದ ಸಿಕ್ಕ ನಂತರದಲ್ಲಿ ಸ್ಥಳೀಯ ನಾಯಕ ತಿಪ್ಪೇಸ್ವಾಮಿ ಕಿಡಿಕಾರ್ತಿದ್ದಾರೆ. ಈಶ್ವರಪ್ಪ ಆಯ್ತು, ಇದೀಗ ಮತ್ತೊಬ್ಬ ರೆಬಲ್ ನಾಯಕನ ಸರದಿ. ಶ್ರೀರಾಮುಲು ವಿರುದ್ಧ ಸಿಡಿದೆದ್ದಿದ್ದಾರೆ ಮಾಜಿ ಶಾಸಕ ತಿಪ್ಪೇಸ್ವಾಮಿ. ಬಳ್ಳಾರಿ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋ ಬಗ್ಗೆ ಕೂಡ ಚಿಂತನೆಯನ್ನ ನಡೆಸಿದ್ದಾರೆ ತಿಪ್ಪೇಸ್ವಾಮಿ ಅವರು. ಬಿಜೆಪಿಯಲ್ಲಿ ಇದೊಂದು ಹೊಸ ಟ್ರೆಂಡ್ ಆಗುತ್ತಾ ಅಂತ ಹೇಳಿ ಯಾರೆಲ್ಲ ಆಕಾಂಕ್ಷಿತರಿದ್ರು, ಯಾರಿಗೆಲ್ಲ ಟಿಕೆಟ್ ಸಿಗಲಿಲ್ಲ, ಅವರೆಲ್ಲರೂ ಕೂಡ ಪಕ್ಷದ ವಿರುದ್ಧವೇ ಬಂಡಾಯದ ಬಾವುಟವನ್ನ ಹಿಡಿದು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಬಗ್ಗೆ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಇತ್ತ ಈಶ್ವರಪ್ಪ, ಮತ್ತೊಂದು ಕಡೆಯಲ್ಲಿ ತಿಪ್ಪೇಸ್ವಾಮಿ ಸರದಿ. ಶ್ರೀರಾಮುಲು ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ಬೆನ್ನಲ್ಲೇ ತಿಪ್ಪೇಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಅವರ ಮಾತು ನಿಮ್ಮ ಮುಂದೆ. ಬಳ್ಳಾರಿ ಎಸ್ ಟಿ ರಿಸರ್ವೇಷನ್ ಆಗಿರೋದ್ರಿಂದ ನಾನು ಕೇಳಿದ್ದೆ, ಯಡಿಯೂರಪ್ಪರನ್ನ ಮತ್ತು ರಾಜ್ಯಾಧ್ಯಕ್ಷರನ್ನ ಮತ್ತು ಬಿ ಜೆ ಪಿ ಯಾರು ಇದ್ದಾರೆ ಅವ್ರನ್ನೆಲ್ಲ ಕೇಳಿದ್ದೆ. ಆಯ್ತಪ್ಪ, ಮಾತುಕತೆ ಮಾಡೋಣ ಅಂತಕ್ಕಂಥ ಮಾತನ್ನೇ ಹೇಳಿದರು. ಆಮೇಲೆ ರಾಮುಲು ಅವರಿಗೆ ನಾನು ಡೈರೆಕ್ಟ್ ಕೇಳಿದೆ, ಏನಪ್ಪ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದೆ. ಆಯ್ತಣ್ಣ, ಮತ್ತು ಹೋಗಿ ಯಡಿಯೂರಪ್ಪನ ಹತ್ರ ಮಾತಾಡ್ದನಂದರು. ಸುಮ್ಮನೆ ಹೇಳಿದರೆ ವಿನ ಬಂದು ಅವರು ಚರ್ಚೆ ಮಾಡಲಿಲ್ಲ. ಆದ್ದರಿಂದ ನಾನು ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ್ಲಿಗಿ ಇರ್ಬೋದು, ಸೊಂಡೂರು ಇರ್ಬೋದು, ಕಮಲಾಪುರ ಇರ್ಬೋದು, ಹೊಸಪೇಟೆ ಇರ್ಬೋದು, ಹಗರಿಬೊಮ್ಮನಹಳ್ಳಿ ಇರ್ಬೋದು, ಬಳ್ಳಾರಿ ಇರ್ಬೋದು, ಎಲ್ಲ ಕಡೆನೂ ನಮ್ಮ ಸ್ನೇಹಿತರಿದ್ದಾರೆ, ನನ್ನ ಬಂಧು ಬಳಗ ಇದ್ದಾರೆ.